ನಮಸ್ಕಾರ ಸ್ನೇಹಿತರೆ 11/3/2026 ಬುಧವಾರ. ಇಂದು ಬುಧವಾರ ಹುಬ್ಬಳ್ಳಿ ಮಾರುಕಟ್ಟೆ ನಡೆದಿದೆ. ಇಂದಿನ ಹುಬ್ಬಳ್ಳಿ ಮಾರುಕಟ್ಟೆಗೆ ಸರಿಸುಮಾರು 10,000ದಿಂದ 12,000 ಚೀಲ ಹೊಸ ಮೆಣಸಿನಕಾಯಿ, ಇನ್ನು ಉಳಿದಂತೆ 1,000ದಿಂದ 1,500 ಚೀಲ ಏಸಿಕಾಯಿ ಮಾರಾಟಕ್ಕೆ ತರಲಾಗಿತ್ತು. ಇನ್ನು ಮಾರಾಟಕ್ಕೆ ತಂದ ಎಲ್ಲ ಮೆಣಸಿನಕಾಯಿ ಕೂಡ ಮಾರಾಟವಾಗಿವೆ ಅಂತಲೇ ಹೇಳಬೇಕು. ಹಾಗಾದರೆ ಸ್ನೇಹಿತರೆ, ಇಂದಿನ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಯಾರನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ. ಹಾಗಾದರೆ ಸ್ನೇಹಿತರೆ, ಇಂದಿನ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ನಡೆದ ಮೆಣಸಿನಕಾಯಿ ಬೆಲೆಗಳ ವಿವರಗಳನ್ನು ಗಮನಿಸುವುದಾದರೆ, ಡಬ್ಬಿ ಬ್ಯಾಡ್ಗೆ ಡೀಲಕ್ಸ್ ಕ್ವಾಲಿಟಿ ಕಾಯಿ 48,000ದಿಂದ 54,000ವರೆಗೆ ರೇಟ್ ನಡೆದಿದೆ. ಇನ್ನು ಬೆಸ್ಟ್ ಕ್ವಾಲಿಟಿ ಕಾಯಿ 40,000ದಿಂದ 44,000ವರೆಗೆ ರೇಟ್ ನಡೆದರೆ, ಮೀಡಿಯಂ ಕ್ವಾಲಿಟಿ ಕಾಯಿ 32,000ದಿಂದ 35,000ವರೆಗೆ ರೇಟ್ ನಡೆದಿದೆ. ಇನ್ನು ಲೋ ಕ್ವಾಲಿಟಿ ಕಾಯಿ 18,000ದಿಂದ 22,000ವರೆಗೆ ರೇಟ್ ನಡೆದರೆ, ಇನ್ನು ಮಚ್ಚೆಕಾಯಿ 10,000ದಿಂದ 15,000ವರೆಗೆ ರೇಟ್ ನಡೆದಿದೆ. ಇನ್ನು ಡಬ್ಬಿ ಬ್ಯಾಡ್ಗಿ ಏಸಿಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 30,000ದಿಂದ 34,000ವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡ್ಗಿ ಅಂದರೆ ಬಿತ್ತಿದ ಬ್ಯಾಡ್ಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 45,000ದಿಂದ 51,000ವರೆಗೆ ರೇಟ್ ನಡೆದಿದೆ. ಇನ್ನು ಬೆಸ್ಟ್ ಕ್ವಾಲಿಟಿ ಕಾಯಿ 32,000ದಿಂದ 38,000ವರೆಗೆ ರೇಟ್ ನಡೆದರೆ, ಮೀಡಿಯಂ ಕ್ವಾಲಿಟಿ ಕಾಯಿ 25,000ದಿಂದ 30,000ವರೆಗೆ ರೇಟ್ ನಡೆದಿದೆ. ಇನ್ನು ಕಡ್ಡಿ ಬ್ಯಾಡ್ಗಿ ಲೋ ಕ್ವಾಲಿಟಿ ಕಾಯಿ 12,000ದಿಂದ 18,000ವರೆಗೆ ರೇಟ್ ನಡೆದರೆ, ಕಡ್ಡಿ ಬ್ಯಾಡ್ಗಿ ಏಸಿಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 28,000ದಿಂದ 32,000ವರೆಗೆ ರೇಟ್ ನಡೆದಿದೆ. ಇನ್ನು ಡಿ ವೆರೈಟಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 16,000ದಿಂದ 20,000ವರೆಗೆ ರೇಟ್ ನಡೆದರೆ, ಸೆಕೆಂಡ್ ಕ್ವಾಲಿಟಿ ಕಾಯಿ 12,000ದಿಂದ 14,000ವರೆಗೆ ರೇಟ್ ನಡೆದಿದೆ. ಸಿಂಜೆಂಟಾ 5531 ಅಂದರೆ ಸಿಂಜೆಂಟಾ ಸೀಡ್ಸು ಡೀಲಕ್ಸ್ ಕ್ವಾಲಿಟಿ ಕಾಯಿ 18,000ದಿಂದ 21,500ವರೆಗೆ ರೇಟ್ ನಡೆದಿದೆ. ಇನ್ನು ಬೆಸ್ಟ್ ಕ್ವಾಲಿಟಿ ಕಾಯಿ 16,000ದಿಂದ 18,000ವರೆಗೆ ರೇಟ್ ನಡೆದರೆ, ಮೀಡಿಯಂ ಕ್ವಾಲಿಟಿ ಕಾಯಿ 14,000ದಿಂದ 15,500ವರೆಗೆ ರೇಟ್ ನಡೆದಿದೆ. ಇನ್ನು 5531 ಮಚ್ಚೆಕಾಯಿ 10,000ದಿಂದ 12,500ವರೆಗೆ ರೇಟ್ ನಡೆದರೆ, ಬಿಳೆಗಾಯಿ 6,000ದಿಂದ 8,000ವರೆಗೆ ರೇಟ್ ನಡೆದಿದೆ. ಇನ್ನು 5531 ಏಸಿಕಾಯಿ 8,000ದಿಂದ 15,000ವರೆಗೆ ರೇಟ್ ನಡೆದಿದೆ. ಇನ್ನು ಸಿಂಜೆಂಟಾ 2043 ಅಂದರೆ ಸಿಂಜೆಂಟಾ ಬ್ಯಾಡ್ಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 28,000ದಿಂದ 34,000ವರೆಗೆ ರೇಟ್ ನಡೆದಿದೆ. 2043 ಬೆಸ್ಟ್ ಕ್ವಾಲಿಟಿ ಕಾಯಿ 22,000ದಿಂದ 26,000ವರೆಗೆ ರೇಟ್ ನಡೆದರೆ, ಮೀಡಿಯಂ ಕ್ವಾಲಿಟಿ ಕಾಯಿ 15,000ದಿಂದ 18,000ವರೆಗೆ ರೇಟ್ ನಡೆದಿದೆ. ಇನ್ನು ಸಿಂಜೆಂಟಾ 2043 ಏಸಿಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 18,000ದಿಂದ 23,000ವರೆಗೆ ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಅಂದರೆ ಸರ್ಪನ್ ಬ್ಯಾಡ್ಗಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 35,000ದಿಂದ 44,000ವರೆಗೆ ರೇಟ್ ನಡೆದಿದೆ. ಬೆಸ್ಟ್ ಕ್ವಾಲಿಟಿ ಕಾಯಿ 28,000ದಿಂದ 32,000ವರೆಗೆ ರೇಟ್ ನಡೆದರೆ, ಮೀಡಿಯಂ ಕ್ವಾಲಿಟಿ ಕಾಯಿ 20,000ದಿಂದ 25,000ವರೆಗೆ ರೇಟ್ ನಡೆದಿದೆ. ಇನ್ನು ಲೋ ಕ್ವಾಲಿಟಿ ಕಾಯಿ 12,000ದಿಂದ 15,000ವರೆಗೆ ರೇಟ್ ನಡೆದರೆ, ಸೆಕೆಂಡ್ ಕ್ವಾಲಿಟಿ ಕಾಯಿ 14,000ದಿಂದ 22,000ವರೆಗೆ ರೇಟ್ ನಡೆದಿದೆ. ಇನ್ನು ಸರ್ಪನ್ 102 ಏಸಿಕಾಯಿ ಬೆಸ್ಟ್ ಕ್ವಾಲಿಟಿ ಕಾಯಿ 15,000ದಿಂದ 26,000ವರೆಗೆ ರೇಟ್ ನಡೆದಿದೆ. ಇನ್ನು ಸೂಪರ್ 10 ವೆರೈಟಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 17,000ದಿಂದ 19,500ವರೆಗೆ ರೇಟ್ ನಡೆದರೆ, ಸೆಕೆಂಡ್ ಕ್ವಾಲಿಟಿ ಕಾಯಿ 12,000ದಿಂದ 14,000ವರೆಗೆ ರೇಟ್ ನಡೆದಿದೆ. ಇನ್ನು ತೇಜ ವೆರೈಟಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 16,000ದಿಂದ 18,000ವರೆಗೆ ರೇಟ್ ನಡೆದರೆ, ಬೆಸ್ಟ್ ಕ್ವಾಲಿಟಿ ಕಾಯಿ 14,000ದಿಂದ 15,500ವರೆಗೆ ರೇಟ್ ನಡೆದಿದೆ. ಇನ್ನು ಮೀಡಿಯಂ ಕ್ವಾಲಿಟಿ ಕಾಯಿ 10,000ದಿಂದ 12,000ವರೆಗೆ ರೇಟ್ ನಡೆದರೆ, ಸೆಕೆಂಡ್ ಕ್ವಾಲಿಟಿ ಕಾಯಿ 8,000ದಿಂದ 11,000ವರೆಗೆ ರೇಟ್ ನಡೆದಿದೆ. ಗುಂಟೂರು ವೆರೈಟಿ ಮೆಣಸಿನಕಾಯಿ ಡೀಲಕ್ಸ್ ಕ್ವಾಲಿಟಿ ಕಾಯಿ 15,000ದಿಂದ 17,500ವರೆಗೆ ರೇಟ್ ನಡೆದರೆ, ಸೆಕೆಂಡ್ ಕ್ವಾಲಿಟಿ ಕಾಯಿ 10,000ದಿಂದ 12,500ವರೆಗೆ ರೇಟ್ ನಡೆದಿದೆ. ಇಂಡೋ 5 ವೆರೈಟಿ ಡೀಲಕ್ಸ್ ಕ್ವಾಲಿಟಿ 16,000ದಿಂದ 20,000ವರೆಗೆ ರೇಟ್ ನಡೆದರೆ, ಬೆಸ್ಟ್ ಕ್ವಾಲಿಟಿ ಕಾಯಿ 13,000ದಿಂದ 15,000ವರೆಗೆ ರೇಟ್ ನಡೆದರೆ, ಸೆಕೆಂಡ್ ಕ್ವಾಲಿಟಿ ಕಾಯಿ 8,000ದಿಂದ 13,000ವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಬ್ಯಾಡ್ಗಿ ಮಚ್ಚೆಕಾಯಿ 10,000ದಿಂದ 16,000ವರೆಗೆ ರೇಟ್ ನಡೆದರೆ, ಬಿಳೆಗಾಯಿ 6,000ದಿಂದ 8,000ವರೆಗೆ ರೇಟ್ ನಡೆದಿದೆ. ಇನ್ನು ಎಲ್ಲ ವೆರೈಟಿ ಸೀಡ್ ಮಚ್ಚೆಕಾಯಿ 8,000ದಿಂದ 13,000ವರೆಗೆ ರೇಟ್ ನಡೆದರೆ, ಬಿಳೆಗಾಯಿ 4,000ದಿಂದ 7,000ವರೆಗೆ ರೇಟ್ ನಡೆದಿದೆ.
ನೋಡಿದ್ರಲ್ಲ ಸ್ನೇಹಿತರೆ, ಇಂದಿನ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಯಾವ ಯಾವ ವೆರೈಟಿ ಮೆಣಸಿನಕಾಯಿ ಏನು ರೇಟ್ ನಡೆದು ಅಂತೇಳಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಗಳ ನೋಟಿಫಿಕೇಶನ್ ರೂಪದಲ್ಲಿ ಬರಲು ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ.